ನೋಡಿ, ಈ ಇಟ್ಟಿಗೆನ ಚಾಯ್ಸ್ ಮಾಡಬೇಕಾದ್ರೆ ನೀವು ಮಣ್ಣು ಯಾವ ಜಾಗದಿಂದ ಮಣ್ಣನ್ನು ಇಟ್ಟಿಗೆ ತರ್ತೀವಿ ಅಂದರೆ ಫಸ್ಟ್ ನಾವು ಕನ್ಸಿಡರ್ ಮಾಡಬೇಕು. ನೋಡಿ, ಇಲ್ಲಿ ಲ್ಯಾಟ್ರಾಸ್ ಸ್ಟೋನಿಂದ ಈ ಇಟ್ಟಿಗೆ ಕಂಪ್ರೆಸ್ ಆಗಿದೆ. ಇದು ತುಂಬ ಬಿಗಿಯಾಗಿರುತ್ತೆ ಇಟ್ಟಿಗೆ. ಇದು ಇದೇ ಇಟ್ಟಿಗೆಲಿ ಏನಕ್ಕೆ ಮನೆ ಮಾಡಬೇಕು ಅಂದರೆ ಈ ಮನೆ ಬಂದು ತುಂಬ ಇಕೋ ಫ್ರೆಂಡ್ಲಿ ಆಗಿರುತ್ತೆ. ಮತ್ತು ಎಷ್ಟೇ ಟೆಂಪ್ರೇಚರ್ ಇದ್ರೂ ಮನೆ ಒಳಗಡೆ ತುಂಬ ತಂಪಾದ ವಾತಾವರಣ ಇರುತ್ತೆ. ಇವತ್ತಿನ ಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಿವ್ ಹೋಲ್ಸ್ಕೊಂಡ್ರೆ ಈ ಕನ್ಸ್ಟ್ರಕ್ಷನ್ನ ಮನೆಯಲ್ಲೇ ಕಟ್ಬೋದು, ಆರಾಮಾಗಿ ಕಟ್ಕೊಂಡು ವಾಸ ಮಾಡ್ಬೋದು. ನೋಡಿ, ನಾನು ವಿಂಡೋ ಕೊಟ್ಕೊಂಡಿರುವಂಥ ಸ್ಪೇಸ್ ಇದು. ವಿಂಡೋಗಳನ್ನ ಗೋಡೆ ಕಟ್ತಾನೂ ಆದರೂ ಕೂರಿಸ್ಬೋದು, ಇಲ್ಲಾಂದ್ರೆ ಗೋಡೆ ಕಂಪ್ಲೀಟ್ ಆದಮೇಲೆ ಕೂಡ ನಾವು ಕೂರಿಸ್ಬೋದು. ನಾನು ಕಂಪ್ಲೀಟ್ ಆಗಿದೆ, ಆಮೇಲೆ ಲಿಂಟಲ್ ಹಾಕುವ ಕೂರಿಸೋಣ ಅಂತ ಬಿಟ್ಕೊಂಡಿದ್ದೀನಿ. ನೋಡಿ, ಈ ವರ್ಕ್ವರೆಗೂ ನನ್ನ ಮನೆಗೆ 2200 ಇಟ್ಟಿಗೆ ಖರ್ಚಾಗಿದೆ. 2200 ಇಟ್ಟಿಗೆಗೆ ನನಗೆ ಟೋಟಲ್ ಕಾಸ್ಟ್ ಬಂದು 1,60,000 ರೂಪಾಯಿ ನನಗೆ ಈ ಹಂತದವರೆಗೂ ಖರ್ಚು ಬಂದಿದೆ. ನಾನು ಈಗ RCC ಹಾಕಲ್ಲ, ಇದು ಸಂಪೂರ್ಣ ಹಂಚಿನ ಮನೆ, ರೂಫಿಂಗ್ ವರ್ಕ್ ಮಾಡಿಸ್ತೀನಿ, ಹಂಚಿನ ಮನೆ ಮಾಡಿಸ್ತೀನಿ. ಮತ್ತು ತುಂಬ ಹಳೆ ಮನೆಗಳ ರೀತಿ ಲುಕ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಆಗುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮನೆ ಕೆಲಸದ ಬಗ್ಗೆ ನನ್ನ ವೀಡಿಯೋಗಳ ಮುಖಾಂತರ ಅಪ್ಲೋಡ್ ಮಾಡ್ತೀನಿ.